ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಮಾರ್ನಿಂಗ್ ಅಂದರೂ 6:30 ಆಗೈತೆ ರೀ. ಈಗ ಹೊರಗಿಂದೆಲ್ಲ ಅಂಗಳ ಬಾಗಿಲ ಮುಗಿಸ್ಕೊಂಡು ರಂಗೋಲಿ ಹಾಕೊಂಬಂದಿರಿ. ಟೀ ಮಾಡ್ಕೊಳಕಿಟ್ಟೀನಿ. ಇಷ್ಟು ಕಸನೂ ಹೊಡೆದೆ. ಬರ್ರಿ ನಂದು ವ್ಲಾಗ್ ಯಾವ ಥರ ಇರುತ್ತಂತ ನೋಡ್ರಿ ಅಂತ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗೋದ್ಲಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸ್ವಲ್ಪ ಪಾತ್ರೆ ಇದ್ದರು ರಾತ್ರಿನೇ ತೊಳೆದಿಟ್ಟು ಮಾಡ್ಕೊಂಡ್ಬಿಟ್ಟೆ. ಟೀ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ. ಒಲಿನೂ ರಾತ್ರಿನೇ ತೊಳೆದೀನಿ. ಸ್ವಲ್ಪ ಚಹಾ ಮಾಡಾಕಿಟ್ಟೀನಿ. ಚಹಾ ಕುಡಿತೀನಿ. ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಟಿಫಿನ್ ಮಾಡಿದ್ದೆ ರೀ. ಇವತ್ತು ಸೋಮವಾರ ಅಲ್ಲ, ಟಿಫಿನಿಗೆ ಉಪ್ಪಿಟ್ಟು ಮಾಡಿದ್ವಿ. ಆಮೇಲೆ ಸುಜ್ಜುಗ ಸಮೂಗ ಡಬ್ಬಿಗೆ ಚಪಾತಿ ಬೀನ್ಸ್ ಪಲ್ಯ ಮಾಡಿದ್ನಿ ರೀ. ಇಬ್ಬರು ಸ್ಕೂಲಿಗೆ ಹೋಗ್ಯಾರ. ಇನ್ನು ಬಟ್ಟೆ ಒಂದು ಸ್ವಲ್ಪ ಮುಂಜಾನೆ ತೊಳೆದಿದ್ನಿ ರೀ. ಇನ್ನೊಂದು ಸ್ವಲ್ಪ ಅದಾವ, ತೊಳೆದು ಹಾಕ್ಬೇಕ್ರಿ. ಒಂದು ಸ್ವಲ್ಪ ಫಾಲ್ ಹಾಕು ಅದಾವ್ರಿ. ಇವತ್ತು ಒಂದಿಷ್ಟು ಫಾಲ್ ಹಾಕ್ಬೇಕಂತ ಅಂದ್ಕೊಂಡೇನಿ. ನೋಡೋಣ್ರಿ ಟೈಮ್ ಯಾವ ಥರ ಆಗ್ತದೆ ಅಂಥೇಳಿ. ಹಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ರವೆ ಹಾಕ್ಸೋದಿತ್ತು, ಹಾಕ್ಸೇನಿ ರೀ. ಅವನ್ನೆಲ್ಲ ಡಬ್ಬಿಗೆ ಹಾಕಿಟ್ಕೋಬೇಕು. ಇಷ್ಟು ಕೆಲಸ ನಡೆದೈತೆ ರೀ. ಆಕಳ ಸಡ್ನೊಳಗೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗೈತಿ. ಬರ್ರಿ ನೋಡೋಣ ಏನು ಮಾಡತ್ತಾರಂತ ನೋಡಿದ್ರು. ಆಕಳ ಸಡ್ಡಿಗೆ ಹೋಗಿ ರಾಮು 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 ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಾರ್ರಿ. ಮುಗಿಸ್ಕೊಂಡು ಓಟ್ಸ್ ತಂದಾರ, ಅದನ್ನು ಚಾಪ್ ಕಟ್ರಿಗೆ ಹಾಕ್ತಾರ್ರಿ. ಈಗ ಏಯ್ ಇಲ್ವಾ ಇಲ್ವಾ ರಾಮು ಶುಭೋದಯ. ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರ್ರಿ ನನ್ನ ಇವತ್ತಿನ ವ್ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ. ಇವತ್ತು ಟಿಫಿನಿಗೆ ಇಡ್ಲಿ ವಡಾ ಮಾಡ್ಕೊಂಡಿದ್ರಿ. ಸುಜ್ಜು ಸಮೂ ಹೋದ್ರಿಬ್ರು. ಇವತ್ತು ಯಾಕೆ ಮಾಡೀನಿ ಅಂದ್ರೆ ನಮ್ಮ ಸಿಸ್ಟರ್ ಬಂದಿದ್ರು, ಅದಕ್ಕೆ ಮಾಡೀನಿ ರೀ. ಇಲ್ಲಿಕ್ಕಂದ್ರೆ ಚಪಾತಿನೂ ಮಾಡೈತ್ರಿ.
ಅಚ್ಚುಗ ಸಮ್ಮುಗ ಮಾಡಿದ್ಮೇಲೆ ಹೋದ್ರು ಅವರು ಟಿಫಿನ್ ಮಾಡಿ ಹೋದ್ರು. ಅಮ್ಮನೂ ಊರಿಗೆ ಹೋದ್ರು. ಎಲ್ಲರದು ಟಿಫಿನ್ ಆತ್ರಿ. ಈಗ ನಮ್ಮ ಸಿಸ್ಟರ್ ನಾನು ಅಷ್ಟು ಅದೇವಿ. ಆಮೇಲೆ ಇನ್ನೊಂದು ಕುಕ್ಕರ್ ಐತೆ, ಇಡ್ಲಿಗೆ ತೊಗೊಂಡಿದ್ವಿ. ಅಲ್ಲಿ ಇಡ್ಲಿ ಆಮೇಲೆ ಚಟ್ನಿ. ಇವು 2 ಸೀರೆ ರೀ. ಹೊಸವೇನು ತೊಗೊಂಡಿಲ್ರಿ ನಾನು. ಇವು ದೀಪಾವಳಿಯಾಗ ಏರ್ಸಿದ್ರಿ ಇದೆ, ಲಕ್ಷ್ಮಿಗೆ ಏರ್ಸಿದ್ದಿದೆ. ಒಂದು ಅಮ್ಮ ತೊಗೊಂಡ್ರು, ಒಂದು ನಿನ್ನೆ ನನಗೆ ಕೊಟ್ರಿ. ನಾ ಹಂಗೆ ಇಟ್ಟಿದ್ನಿ ರೀ. ಇದನ್ನು ಫಿಕೋ ಫಾಲು ಮಾಡ್ಕೋಬೇಕಂತ ಅಂದ್ಕೊಂಡೇನಿ. ಬ್ಲೌಸ್ ಏನು ಕಟ್ ಮಾಡಿಲ್ರಿ ಇನ್ನೂ. ಇದನ್ನು ಓಪನ್ ಮಾಡೇ ನೋಡಿಲ್ರಿ ನಾನು. ಇವು ಸಾರಿನ ಅಮ್ಮ ಕಾಶಿಗೆ ಹೋಗಿದ್ರಿ, ಅಲ್ಲಿ ತೊಗೊಂಬಂದಾರ. ಇವನ್ನ ದೀಪಾವಳಿಗೆ ಏರ್ಸಿದ್ವಿ. ಕಾಟನ್ ಈ ಥರ ಅದ ನೋಡ್ರಿ ಸಾರಿ. ಬಾರ್ಡ್ರ್ ಈ ಥರ ಐತಿ. ಆಮೇಲೆ ಕಲರ್ ಇದು ನನ್ನ ಫೇವ್ರೇಟ್ ಕಲರ್ ರೀ. ಇದು ಸೀರೆ ಅಷ್ಟು ಏನಿದು ಇಲ್ಲ, ಅದರ ಕಾಟನ್ ಅಂಥೇಳಿ ತೊಗೊಂಡೆ. ಅದರ ಕಲರ್ ನನಗೆ ಫೇವ್ರೇಟ್ ಕಲರ್ ಅಂಥೇಳಿ ತೊಗೊಂಡೆ ರೀ. ಪಿಂಕ್ ಆ್ಯಂಡ್ ಬ್ಲೂ ನನ್ನ ಫೇವ್ರೇಟ್ ಕಲರ್. ಇದಕ್ಕೆ ಬ್ಲೌಸ್ ಯಾವ ಥರ ಬಂದದಂತ ತೋರಿಸ್ತೇನೆ ರೀ. ಅಪೋಸಿಟ್ ಬ್ಲೌಸ್ ಕಲರ್ ಬಂದೈತೆ ರೀ. ಭಾಳ ಚೆನ್ನಾಗಿ ಅನಿಸ್ತೈತಿ ಬ್ಲೌಸ್ ಹೊಲ್ಕೊಂಡಿಂದ. ಭಾಳ ಲುಕ್ ಕಾಣ್ತೈತೆ. ಅಪೋಸಿಟ್ ಕಲರ್ ಇದ್ದು ಅಂದ್ರೆ ಭಾಳ ಚಂದ ಕಾಣ್ತಾವ್ರಿ. ಇದ ಬ್ಲೌಸ್ ರೀ. ಇದ ಪಲ್ಲು ರೀ. ಪಲ್ಲು ಅಷ್ಟೇನು ದೊಡ್ಡದಿಲ್ಲ, ಇಷ್ಟ ಐತೆ ನೋಡ್ರಿ ಪಲ್ಲು. ಬ್ಲೌಸ್ ಇದನ್ನು ಬೋಟ್ ನೆಕ್ ಇಟ್ಟು ಹೊಲ್ಕೋಬೇಕಂತ ಅಂದ್ಕೊಂಡೇನಿ. ಅಂದ್ರೆ ಕಾಟನ್ ಸೀರೆಗೆ ಚೆನ್ನಾಗಿ ಕಾಣ್ತೈತೆ ಅಂಥೇಳಿ. ಈ ಥರ ಐತೆ ನೋಡ್ರಿ ಸಾರಿ. ಇದು ಸಿಂಪಲ್ ಒಂದು ಸಾರಿ ರೀ. ಇದು ಭಾಳ ಸ್ಮೂತ್ ಐತಿ. ಕ್ವಾಲಿಟಿ ಒಂದು ಸ್ವಲ್ಪ ಚಲೋ ಐತ್ರಿ. ಇದು ಕಲರ್ ನಾವಲ್ಲೇ ನೀನ ತಗೋ ಅಂತ ಹೇಳ್ಕೊಡ್ಲಮ್ಮ. ಸಿಂಪಲ್ ಪತ್ಲ ರೀ. ಸುಮ್ಮನೆ ಇಲ್ಲೇ ಲೋಕಲ್ ಎಲ್ಲರೂ ಹೊಂಟಿರ್ತೀವಲ್ಲ ಉಟ್ಕೊಳಕ್ಕೆ, ಮಕ್ಕಳ ಪೇರೆಂಟ್ಸ್ ಮೀಟಿಂಗ್ ಆಗಲಿ ಎಲ್ಲ ಹೊಂಟ್ರೆ, ದೇವಸ್ಥಾನಕ್ಕೆ ಹೊಂಟ್ರೆ ಚಲೋ ಅನಿಸ್ತದೆ ಅಂಥೇಳಿ ಬರುತ್ತೆ ತೊಗೊಂಡೆ ರೀ. ಈ ಥರ ಭಾಳ ಅದಾವ್ರಿ ನನ್ನ ಕಡೆ ಸಾರಿ. ಬಟ್ ಕಲರ್ನು ಚಂದ ಐತಿ, ಡಿಸೈನ್ ಚಂದ ಐತಿ, ಆಮೇಲೆ ಕ್ವಾಲಿಟಿನೂ ಚಲೋ ಐತಿ ಅಂಥೇಳಿ ತೊಗೊಂಡ್ರು. ಇವೆರಡನ್ನೂ ಪಿಕೋ ಫಾಲು ಮಾಡಿ ಬ್ಲೌಸ್ ಹೊಲ್ಕೋಬೇಕ್ರಿ. ಹೆಂಗೆ ಕಾಣ್ತೈತೆ ರೀ ಕಲರ್? ನನ್ನ ಫೇವ್ರೇಟ್ ಕಲರ್ ರೀ ಇದೆ.